ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳತ್ತೀನಿ. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಹೊಂಟೀವಿ ಶಾಪಿಂಗಿಗೆ. ಆ್ಯಕ್ಚುಲಿ ಸ್ವಲ್ಪ ಶಾಪಿಂಗ್ ಮಾಡಿ ಬರೋದಿತ್ತು ನನಗೆಲ್ಲ ಇವರಿಗೆ. ಸೊ ಮಾರ್ಕೆಟಿಗೆ ಹೋಗೋಕ್ಕಾಗಂಗಿಲ್ಲ, ಅದಕ್ಕೆ ನಮ್ಮ ಮನೆ ಹತ್ರ ಇರೋಂಥ ಜೂಡಿಯೋ, ಯೂ ಸ್ಟಾರ್, ಸ್ಟೈಲ್ ಯೂನಿಯನ್, ಸೊ ಇವ ಅದಾವು ಜಾಸ್ತಿ. ಸೊ ಅಲ್ಲೇ ಹೋಗಿ ಜಲ್ದಿ ಬೇಕಾಗಿತ್ತು ನಮಗೆ ಡ್ರೆಸ್. ಸೊ ಅಲ್ಲೇ ಹೋಗಿ ತೊಗೊಬಂತಾಯ್ತು ಅಂತ ಹೊಂಟೇವಿ. ಸೊ ಹೋಗ್ಬೇಕು ಇವಾಗ. ಆಲ್ರೆಡಿ ಇವಾಗ ಮಧ್ಯಾಹ್ನ ಆಗೈತಿ, ಹೋಗುನ್ ನಡ್ರಿ. ತಗೊಂಡು ಒಂದು ಕವರ್ನ ಹಾಕ್ಬೇಕು. ಊರೊಳಗೆ ತಗೊಂಡು ಒಂದು ಕವರ್ನ ಹಾಕ್ಬೇಕು. ಶಾಪಿಂಗಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಫ್ರೂಟ್ಸ್ ತೊಗೊಳೋದಿತ್ತು. ನಮ್ಮ ರಿಲೇಟಿವ್ಸಿಗೆ ಮನೆಯೊಳಗೆ ಫಂಕ್ಷನ್ ಇತ್ತು. ಸೊ ಅದ್ರ ಸಂಬಂಧ 5 ಥರ ಫ್ರೂಟ್ಸ್ ತೊಗೋಬೇಕಂತ ಹೇಳಿ ಅದ್ರ ಒಳಗೆ ಡಿಫ್ರೆಂಟ್ ಆಗಿ ಅದಾವಂತ. ಸಿಲ್ವರ್ ಪ್ಲೇಟ್ ಮತ್ತು ಗೋಲ್ಡನ್ ಪ್ಲೇಟ್ ಈ ಥರ ಎಲ್ಲ ಹಾಕಿ ಕೊಡ್ತಾರಂತೆ. ಕೆಳಗಡೆ ಪ್ಲೇಟ್, ಆಮೇಲೆ 2 ಹಣ್ಣು ಬೇಕಂದ್ರೆ 2 ಹಣ್ಣಿನ ಮಾಡಿಕೊಡ್ತಾರಂತ. ಒಂದು ಹಣ್ಣು ಸಾಕಂದ್ರೆ ಒಂದೊಂದು ಹಣ್ಣು 5 ಥರ ಇಟ್ಟು ಕೊಡ್ತಾರ. ಸೊ ನಾವಿಲ್ಲಿ 2 ಹಣ್ಣಿನ ಒಂದು ಸೆಟ್ ತಗೊಂಡ್ವಿ. ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಮೇಲೆಲ್ಲ ಪೇಪರ್ ಹಾಕಿ ಕೊಡಾಕ ನಮ್ಗೆ 350 ರುಪೀಸ್ ಚಾರ್ಜ್ ಮಾಡಿದ್ರು. ಈ ಅಮೌಂಟ್ ವರ್ತ್ ಇಟ್ ಅಂತಾನ ಅನಿಸ್ತು ನಮ್ಗೆ, ಯಾಕಂದ್ರೆ ಫ್ರೂಟ್ಸ್ ಭಾಳ ಫ್ರೆಶ್ ಇದ್ವು. ಆಮೇಲೆ ಡೆಕೋರೇಷನ್ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರು. ಇದ್ರೊಳಗೆ ಐಸ್ ಕ್ರೀಮ್ ಹಾಕಿ ಕೊಡ್ತಾರಲ್ಲ ರೀ. ನಾನು ಇವಾಗ ಸುತ್ತ ನೋಡಿರೋದು ಅಷ್ಟೇ, ಎಲ್ಲ ರೀಲ್ಸ್ ಒಳಗೆಲ್ಲ ನೋಡ್ತಿದ್ದೆ, ಬಟ್ ಲೈವ್ ಆಗಿದ್ದ ಅಷ್ಟು ನೋಡೋದು. ಒಂದು ಸ್ವಲ್ಪ ಬೌಲ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಈ ಶಾಪ್ ಒಳಗೆ ನಾವು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ನು ತಗೊಂಡಿದ್ವಿ. ಅದು ಟೇಸ್ಟ್ ಚೆನ್ನಾಗಿತ್ತು. ಹೆಂಗೈತೆ? ನಂಗೆ ಐಸ್ ಕ್ರೀಮ್ ಅಷ್ಟು ಸೇರಂಗೆ. ತಗೊಂಡಿದ್ದಾಯ್ತು, ಇವಾಗ ಹೋಗನ್ ನಡಿ. ಹುಬ್ಳಿಗೆ ಉಪೇಂದ್ರ ಅವ್ರು ಬರತಾರ ಅಂತ. ಸೊ ಅದ್ರ ಸಂಬಂಧ ಇಲ್ಲೆಲ್ಲ ಹೆಂಗ್ ಓಡಾಡತಾರ ನೋಡ್ರಿ. ಇಷ್ಟು ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ಎಲ್ಲರೂ ಅದಾರ. ಫ್ರೂಟ್ಸ್ ಎಲ್ಲಾನು ತಗೊಂಡು ಆಮೇಲೆ ಅದನ್ನ ಮನೆ ಒಳಗೆ ಇಟ್ವಿ. ಸುಮ್ಮನೆ ಕೈಯಾಗ ಹಿಡ್ಕೊಂಡು ಓಡಾಡಕ್ ಆಗಂಗಿಲ್ಲ, ಸರಿಯಾಗಿ ಶಾಪಿಂಗ್ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ಇವಾಗ ಶಾಪಿಂಗ್ ಬಂದೇವಿ. ಇಲ್ಲೇ ನೋಡ್ಬೇಕು, ಜಸ್ಟ್ ಒಂದೇ ಐಟಮ್ ತಗೊಂಡದೈತಿ, ಜಾಸ್ತಿ ಏನಿಲ್ಲ. ಸೊ ಅದಕ್ಕೆ ಇಲ್ಲೇ ಹುಡ್ಕಾಡತ್ತಿದ್ರು ಇವ್ರು. ಅದು ನಮ್ಮ ಮೈಂಡ್ ಒಳಗೆ ಫಿಕ್ಸ್ ಇದ್ಬಿಟ್ಟಿತ್ತು, ಬ್ಲ್ಯಾಕ್ ಪ್ಯಾಂಟ್ ತಗೋಬೇಕಂತೇಳಿ. ಸೊ ಅದಕ್ಕೆ ಜಾಸ್ತಿ ಏನು ಟೈಮ್ ವೇಸ್ಟ್ ಆಗ್ಲಿಲ್ಲ, ಜಸ್ಟ್ ಹಂಗ ಹೋಗಿ ಸೈಜ್ ನೋಡಿ ತಗೊಂಡ್ಬಂದ್ವಿ. ಜಸ್ಟ್ ಸೈಜಿನ ಸಂಬಂಧ ಅಷ್ಟು ಚೆಕ್ ಮಾಡೋದಾಯ್ತು. ಇವ್ರೇನಂದ್ರೆ ಯಾವ ಡ್ರೆಸ್ ತಗೊಂತೀವಿ ನೋಡ್ರಿ, ಮೈಂಡ್ ಒಳಗೆ ಫಿಕ್ಸ್ ಆಗಿರ್ತೈತಿ, ಅದ ಒಂದ ಡ್ರೆಸ್ ತಗೊಂಡ್ ಬರುದು. ಆ ಕಡೆ ಈ ಕಡೆ ಟಿ ಶರ್ಟ್ ಇವನ್ನೇನು ನೋಡು ಹಂಗ ಇಲ್ಲ. ಬಟ್ ನಾನ್ ಯಾವ ತರ ಅಂದ್ರೆ ಇವ್ರು ಫುಲ್ ಅಪೋಸಿಟ್. ಸೊ ನಾ ಎಲ್ಲಾ ತರದ ಡ್ರೆಸ್ ನೋಡ್ತೀನಿ, ಹಂಗ ಒಂದೇ ಡ್ರೆಸ್ ತಗೊಂಡ್ ಬರು ಹಂಗ ಇಲ್ಲ, ಎಕ್ಸ್ಟ್ರಾ ತಗೊಂಡ್ ಬರುದೇ ಇರ್ತೈತಿ. ಇವ್ರಿಗೆಲ್ಲ ಶಾಪ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಇಲ್ಲೇ ಶೂ ಸೆಕ್ಷನ್ ಬಂದಿದ್ವಿ. ಇಲ್ಲೇ ನೋಡಿದ್ವಿ, ಚೆನ್ನಾಗಿದ್ದು. ಬಟ್ ಕರೆಕ್ಟ್ ಆಗಿ ಸೈಜ್ ನೋಡಿ ತಗೊಳಕ ಟೈಮ್ ಇರ್ಲಿಲ್ಲ, ಜಲ್ದಿ ಮನೆಗೆ ಹೋಗ್ಬೇಕಾಗಿತ್ತು. ಸೊ ಅದ್ರ ಸಂಬಂಧ ನೆಕ್ಸ್ಟ್ ಟೈಮ್ ತಗೊಂಡ್ರಾಯ್ತ ಅಂತ ಬಂದ್ಬಿಟ್ವಿ. ಇವಾಗ ಈ ಪ್ಯಾಂಟ್ ಅಲ್ಟ್ರೇಷನ್ ಕೊಡಾಕಂತೇಳಿ ಬಂದೇವಿ. ಸೊ ಅದು ಅಂಗಡಿ ಇಲ್ಲೇ ಐತಿ, ಮಂಜು ಟೇಲರ್ಸ್. ಅದು ತೋರಿಸ್ತೀನಿ, ಇದ ಅಂಗಡಿ ನೋಡ್ರಿ.
ನಿನ್ನೆ ಎಲ್ಲ ಓಡಾಡ್ಕೊಂಡ್ ಬಂದಾದ್ಮೇಲೆ ನಂಗೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಐತಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳತ್ತೀನಿ. ಆಲ್ರೆಡಿ ಕಟ್ಟಿಂಗ್ ಎಲ್ಲ ಮುಗ್ದೈತಿ, ಜಸ್ಟ್ ಇವಾಗ ಒಗ್ಗರಣೆ ಹಾಕೋದು ಅಷ್ಟೇ ಐತಿ. ಹಂಗೆ ಇವತ್ತು ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡೇನಿ ನಾನು. ಇವತ್ತು ಕಾರ್ತಿಕನ ಬಾಕ್ಸಿಗೂ ಆಗ್ತೈತೆ ಅಂತೇಳಿ, ಆಮೇಲೆ ನಮಗೆ ಟಿಫನ್ನಿಗೆ ಅಂಥೇಳಿ ಇಲ್ಲಿ ಒಗ್ಗರಣೆ ಮಾಡ್ಕೊಂಡೇವಿ. ಸೊ ಇವಾಗ ಜಸ್ಟ್ ಪಲ್ಯ ಆಯ್ತು, ಆಮೇಲೆ ಒಗ್ಗರಣೆನು ಮಾಡ್ಕೊಂಡಿದ್ದಾಯ್ತು. ಸೊ ಕಾರ್ತಿಕನ ಬಾಕ್ಸಿಗೆ ಅಂಥೇಳಿ ನಾನು ಪಲ್ಯ ಮಾಡಿದ್ದೆ. ಸೊ ಅದು ಕ್ಯಾಬೇಜ್ ಪಲ್ಯ ಐತಿ. ಆಮೇಲೆ ಚಪಾತಿ ಮಾಡ್ಬೇಕು. ನಾವು ಒಗ್ಗರಣೆ ಟಿಫನ್ನಿಗೆ ಅಂತೇಳಿ ಮಾಡ್ಕೊಂಡಿದ್ದೆ. ಏನಾದರೂ ಚುಮ್ಮರಿ ಆಗಿರ್ಲಿ, ಅವಲಕ್ಕಿ ಆಗಿರ್ಲಿ, ಯಾವ್ದಾದ್ರು ಒಂದು ಹಚ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡೇನಿ. ಆ್ಯಕ್ಚುಲಿ ಒಗ್ಗರಣೆ ಮಾಡಿಬಿಟ್ರೆ ಏನು ಚಿಂತೆನೇ ಇರಂಗಿಲ್ಲ ನೋಡ್ರಿ, ಆರಾಮ್ ಸೇರಿ ಏನಾದರೂ ಹಚ್ಕೊಂಡು ತಿನ್ಬೋದು, ಟೆನ್ಷನ್ ಇರಂಗಿಲ್ಲ. ಆಮೇಲೆ ನಮ್ಗೆ ಯಾವಾಗ ಬೇಕು ಅವಾಗ ಹಚ್ಕೊಂಡು ತಿನ್ಬೋದು, ಅದೊಂದು ಚಲೋ ಅಂತಾನೆ ಹೇಳ್ಬೋದು. ಇನ್ನೊಂದೇನಂದ್ರೆ ನಾವು ಇಲ್ಲಿ ಡೈಲಿ ಇವಾಗ ಬಾದಾಮು ಮತ್ತು ಏನದು ಗೋಡಂಬಿ, ಸೊ ಇವಿಷ್ಟನ್ನು ತಿನ್ನಾಕತ್ತೀವಿ. ಸೊ ಇದು ಭಾಳ ದಿನ ಆಯ್ತು ನಾನು ಹೇಳಿ, ಸೊ ಈ ಥರ ಮಾಡಾತ ಭಾಳ ದಿನ ಆಯ್ತು. ಈ ಟೈಪ್ ಅದಾವ ನೋಡ್ರಿ ಗೋಡಂಬಿ. ಈ ಗೋಡಂಬಿ ಏನಂದ್ರೆ ನಾನು ತರಿಸಿದ್ದು ಈ ಸತಿ ನ್ಯಾಚುರಲ್ ಓಲ್ಸ್ ಅಂತ ಹೇಳಿ. ಸೊ ಇದೊಂಥರ ಡಿಫ್ರೆಂಟ್ ಐತಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಾತಿದ್ದೆ. ಈ ಪ್ಯಾಕೆಟ್ ತೊಗೊಂಬಂದು ಆಲ್ರೆಡಿ ನೋಡ್ರಿ ಇಲ್ಲೇ ಹಾಫ್ ಆಗೈತಿ. ಇದೇನು ಹೆಂಗೈತೆ ಅಂದ್ರೆ ಇದ್ರದ್ದು ಹಿಂಗೆ ಸಿಪ್ಪಿ ಸುಲಿಬೇಕು. ಸಿಪ್ಪಿ ಸುಲಿದಾದ್ಮೇಲೆ ಅಲ್ಲೇ ಗೋಡಂಬಿ ಇರ್ತೈತಲ್ಲ, ಸೊ ಅದನ್ನು ತಿನ್ಬೇಕು. ನಿಮ್ಗೊಂದ್ಸತಿ ತೋರಿಸ್ತೀನಿ ಅಂತ ನಾನು ಯಾವ ಥರ ಐತಿ ಅಂತ ಹೇಳಿ. ಸೊ ಇದನ್ನು ತಿನ್ನಕತ್ತೈತಿ. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಥರ ಗೋಡಂಬಿ ನೋಡಿದ್ದು. ನಾನು ನಿಮ್ಗೆ ತೋರಿಸ್ತೀನಿ ತರ್ಸಿ ಯಾವ ಥರ ಐತಿ ಅಂತ. ಒಂದು ತೆಗೆದ ಸೊ ಈ ಥರ ಐತಿ ನೋಡ್ರಿ. ಇದ್ರ ಮೇಲೆ ಹಿಂಗೆ ಕವರ್ ಐತಿದು, ಇದನ್ನು ಸುಲ್ಕೊಂಡು ತಿನ್ನೋದಂತ. ಸೊ ನಾ ಫಸ್ಟ್ ಟೈಮ್ ನೋಡಾತಿತ್ತು ಈ ಥರ. ಇದನ್ನು ಫುಲ್ ಹಿಂಗೆ ಮಾಡಿ ಹಿಂಗೆ ಫುಲ್ ಹಿಂಗೆ ಸುಲಿದು ಅದಾದಮೇಲೆ ತಿನ್ನೋದಂತ. ಆಮೇಲೆ ಇದು ಟೇಸ್ಟ್ ಹೆಂಗೆ ಐತೆ ಅಂದ್ರೆ ಫುಲ್ ಉಪ್ಪು ಐತಿ, ಆ ಥರ ಐತಿ. ಇದು ನಾರ್ಮಲ್ ಗೋಡಂಬಿಕಿನ್ನ ಇದೊಂಥರ ಡಿಫ್ರೆಂಟ್ ಐತಿ ನೋಡ್ರಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಟೇಸ್ಟ್ ಚಲೋ ಐತಿ. ಇವಾಗ ಬಾಕ್ಸಿಗೆ ಚಪಾತಿ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು 3 ಚಪಾತಿ ಮಾಡೀನಿ, ಅಂದರೆ ನಮ್ಗೆ ಆಮೇಲೆ ಮಾಡ್ಕೊಂಡ್ರೆ ಆಯ್ತು. ಜಸ್ಟ್ ಇವಾಗ ಬಾಕ್ಸಿಗೆ ಅಷ್ಟೇ ಹಾಕಕ್ಕಂತೇಳಿ ಚಪಾತಿ ಮಾಡಿದ್ದೆ. ಸೊ ಇವಾಗ ರೆಡಿ ಆಯಿತು ನಮ್ಮ ಕಾರ್ತಿಕನ್ ಬಾಕ್ಸ್. ಆ್ಯಕ್ಚುಲಿ ನಿನ್ನೆ ಏನಂದ್ರೆ ಫುಲ್ ಓಡಾಡಿ ಬಂದುಬಿಟ್ವಿ, ಅದಕ್ಕೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಿನ್ನೆ ಲಾಗ್ ಯಾರು ನೋಡಿಲ್ಲ, ಸೊ ಅವರು ಒಂದ್ಸತಿ ನೋಡ್ರಿ, ಹಂಗೆ ಸಪೋರ್ಟ್ ಮಾಡಿರಿ. ಹಂಗೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನೇನು ಒಂದು ಪ್ರಾಡಕ್ಟ್ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ನಾನು ಆವಾಗಲೇ ನಾನು ಆರ್ಡ್ರ್ ಮಾಡಿ ತರಿಸಿದ್ದೆ ಮೀಶೋ ಒಳಗೆ, ಬಟ್ ಅದನ್ನು ವಿಡಿಯೋ ಮಾಡಿದ್ದೆ ನಾನು. ಬಟ್ ಏನಾಗ್ಬಿಟ್ಟೈತೆ ಅಂದರೆ ಡಿಲೀಟ್ ಆಗಿಬಿಟ್ಟೈತಿ ಆ ವಿಡಿಯೋ. ಸೊ ಅದಕ್ಕೆ ಭಾಳ ಬೇಜಾರು ಅನ್ಸಾತಿತ್ತು. ಆ ಪ್ರಾಡಕ್ಟಿಂದ ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲನೂ ಮಾಡಿದ್ದೆ, ಬಟ್ ಅದು ಡಿಲೀಟ್ ಆಗಿಬಿಟ್ಟೈತಿ. ಸೊ ಅದಕ್ಕೆ ನಾನು ಇವಾಗ ಜಸ್ಟ್ ಆ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಂತ, ಆ ಪ್ರಾಡಕ್ಟ್ ತೋರಿಸ್ತೀನಂತ. ಸೊ ಈ ಥರ ಬರ್ತೈತೆ ನೋಡ್ರಿ, ಇದು ಕ್ಲಾತ್ ಆರ್ಗನೈಸರ್ ಐತೆ. ಇದು ಈ ಥರ ತಗೊಂಡೆ ನಾನು. ಇದು ಫಸ್ಟ್ ಟೈಮ್ ತಗೊಂಡಿದ್ದೆ. ಫಸ್ಟ್ ಈ ಟೈಪ್ ಮಾಡ್ಕೋಬೇಕು. ಈ ಟೈಪ್ ಆದಮೇಲೆ ಅವರು ಈ ಥರ ಒಂದು ಕೆಳಗಡೆ ಬೇಸ್ ಕೊಟ್ಟಿರ್ತಾರ, ಅದನ್ನು ಹಿಂಗೆ ಹಾಕಿ ಹಿಂಗೆ ಹಾಕೋದೈತಿ. ಆಮೇಲೆ ಇಲ್ಲೆಲ್ಲ ಕ್ಲಾತ್ಸ್ ಇಡೋದು, ಇಲ್ಲೆಲ್ಲ ಕ್ಲಾತ್ಸ್ ಇಡಕ್ಕೆ ಸ್ಪೇಸ್ ಐತಿ. ಆಮೇಲೆ ಈ ಕಡೆ ಒಂದು ಸ್ವಲ್ಪ ಗ್ಯಾಪ್ ಐತಿ, ನಾವು ಯಾವ ಕ್ಲಾತ್ ಇಟ್ಟೀವಿ. ಆಮೇಲೆ ನಮ್ಗೆ ಈಸಿಯಾಗಿ ಸಿಗ್ತೈತಿ ಆ ಕ್ಲಾತ್. ಆಮೇಲೆ ನೀಟಾಗೂ ಕಾಣ್ತೈತಿ. ಸೊ ಅದಕ್ಕೆ ಇದ್ರೊಳಗೆ ಆರ್ಗನೈಸ್ ಮಾಡ್ಬೇಕಂತ ಹೇಳ್ತಾರೆ ತರಿಸಿದ್ದೆ. ಇದು ಸೆಟ್ ಆಫ್ 4 ಐತಿ. ನಾನು ಆ್ಯಕ್ಚುಲಿ ಆಲ್ರೆಡಿ ನಾನು ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡಿ ಇಟ್ಬಿಟ್ಟೀನಿ. ಸೊ ಇದೊಂದು ಅಷ್ಟೇ ನಿಮಗೆ ತೋರ್ಸಂತೀನಿ.
ಆಮೇಲೆ ಇದಕ್ಕೆ ನಾನು ಎಷ್ಟು ಅಮೌಂಟ್ ಆಯ್ತು ಈ ಪ್ರಾಡಕ್ಟಿಗೆ ಅನ್ನೋದು ನಿಮ್ಗೆ ಸೈಡಿಗೆ ಮೆನ್ಷನ್ ಮಾಡಿರ್ತೀನಿ. ಬಿಕಾಸ್ ನಂಗೆ ಅಷ್ಟು ಇವಾಗ ಕರೆಕ್ಟ್ ನೆನಪಾಗತ್ತಿಲ್ಲ. ಭಾಳ ಅಂದ್ರೆ ಭಾಳ ದಿನ ಆಯ್ತು ಇದನ್ನು ಪ್ರಾಡಕ್ಟ್ ತೊಗೊಂಬಂದು. ಬಟ್ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಳತ್ತೀನಿ. ಸೊ ಇದೆ ನೋಡ್ರಿ, ಇದು ನಾನು ಆಲ್ರೆಡಿ ತೋರಿಸಿದ್ನಲ್ಲ ನಿಮ್ಗೆ ಕ್ಲಾತ್ ಆರ್ಗನೈಸ್ ಮಾಡೋಕ್ಕೆ. ಈ ಥರ ಒಂದು ಬ್ಯಾಸ್ಕೆಟ್ ಅಂತಲೇ ಹೇಳ್ಬೋದು ಇದಕ್ಕೆ. ಸೊ ಅದನ್ನು ತರಿಸಿದ್ದೆ. ಇವಾಗ ನಾನು ಆಲ್ರೆಡಿ ಒಂದಿಷ್ಟು ಕ್ಲಾತ್ಸ್ನ ಮಡಿಚಿಟ್ಟೀನಿ. ಜಸ್ಟ್ ಅವನ್ನ ಇದ್ರೊಳಗೆ ಇಡಾತೀನಿ. ಸೊ ಈ ಥರ ಇಟ್ಟರೆ ನೀಟಾಗಿ ಕಾಣಿಸ್ತೈತಿ. ಆಮೇಲೆ ಏನು ನಮ್ಗೆ ಯಾವ ಬಟ್ಟೆ ಬೇಕು ಸಡನ್ನಾಗಿ ಸಿಕ್ಬಿಡ್ತೈತಿ. ಸೊ ಏನೂ ಪ್ರಾಬ್ಲಮ್ ಇರೋಂಗಿಲ್ಲ. ಅದ್ರ ಸಂಬಂಧ ಈ ಟೈಪ್ ತೊಗೊಂಬಂದೀನಿ. ಆಲ್ರೆಡಿ ಒಂದಿಷ್ಟು ಬಾಕ್ಸ್ನೊಳಗೆ ಹಾಕಿ ಇಟ್ಟೀನಿ. ಸೊ ಅವನು ತೋರಿಸ್ತೀನಂತ ನಿಮಗೆ. ಇಲ್ಲಿ ನೋಡ್ರಿ, ಈ ಥರ ಎಲ್ಲ ಕ್ಲಾತ್ಸನ್ನು ಅರೇಂಜ್ ಮಾಡೀನಿ ನಾನು ಈ ಬಾಸ್ಕೆಟ್ ಒಳಗೆ. ಈ ಟೈಪ್ ಕಾಣಿಸ್ತೈತಿ ನೋಡ್ರಿ, ನೀಟ್ ಕಾಣಿಸ್ತೈತಿ.